ನಮಸ್ಕಾರ, ಹಾಯ್, ಹಲೋ, ಥಿಂಕಿಂಗ್ ಕನ್ನಡಿಗನ ಈ ವಿಡಿಯೋಗೆ ವೆಲ್ಕಮ್. ಭಾರತದ PM ಮೋದಿ ಅವರ ಭದ್ರತೆ ಎಂದರೆ ಅದು ಪ್ರಪಂಚದಲ್ಲೇ ಅತ್ಯಂತ ಬಿಗಿ ಭದ್ರತೆಗಳಲ್ಲಿ ಒಂದು. ಆದರೆ ಬಿಹಾರದ ಬಕ್ಸರ್ನ ಯುವಕನೊಬ್ಬ ಅಮೆರಿಕದ ಗುಪ್ತಚರ ಸಂಸ್ಥೆ CIAಗೆ ನೇರವಾಗಿ ಇಮೇಲ್ ಮಾಡಿ PM ಮೋದಿಯ ಸೆಕ್ಯುರಿಟಿಯನ್ನು ಭೇದಿಸುವ ಎಕ್ಸಾಕ್ಟ್ ಮಾಹಿತಿ ನನ್ನ ಬಳಿ ಇದೆ, ಕೋಟಿಗಟ್ಟಲೆ ಹಣ ಕೊಟ್ಟರೆ ಅದನ್ನು ನಿಮಗೆ ನೀಡ್ತೇನೆ ಅಂತ ಆಫರ್ ಕೊಟ್ಟರೆ ಹೇಗಿರುತ್ತೆ? ಹೌದು, ಇದು ಹಾಲಿವುಡ್ ಸಿನಿಮಾ ಕಥೆಯಲ್ಲ, ಇತ್ತೀಚೆಗೆ ಭಾರತದಲ್ಲಿ ನಡೆದ ನೈಜ ಘಟನೆ. ದೆಹಲಿಯಲ್ಲಿರುವ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಕಚೇರಿಯಲ್ಲಿ ಒಂದು ನಿರ್ದಿಷ್ಟವಾದ ಅನುಮಾನಾಸ್ಪದವಾದ ಕಮ್ಯುನಿಕೇಷನ್ ಪತ್ತೆ ಆಗುತ್ತೆ. ಇದನ್ನು ಟ್ರ್ಯಾಕ್ ಮಾಡ್ತಾ ಹೋದ ಅಧಿಕಾರಿಗಳಿಗೆ ಬಿಹಾರದಲ್ಲಿ ಅಮನ್ ಕುಮಾರ್ ಎಂಬ ವ್ಯಕ್ತಿಯನ್ನು ಆತನ ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಸಹಿತ ಬಂಧಿಸ್ತಾರೆ. ಅಷ್ಟಕ್ಕೂ ಈತ ಯಾರು? ಈತನ ಹಿಂದೆ ಯಾವುದಾದ್ರೂ ದೊಡ್ಡ ದೇಶದ ಕೈವಾಡವಿದೆಯೇ? ಈ ವಿಡಿಯೋನ ಕೊನೆವರೆಗೂ ತಪ್ಪದೆ ನೋಡಿ, ಉತ್ತರ ಸಿಗುತ್ತೆ. ಈ ಅಮನ್ ಕುಮಾರ್ ಮಾಡಿದ್ದೇನೆಂದರೆ, ಈತ ನೇರವಾಗಿ ಅಮೆರಿಕದ CIA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಒಂದು ಫಾರ್ಮ್ ಫಿಲ್ ಮಾಡ್ತಾನೆ. ತನ್ನ ಬಳಿ ಭಾರತದ ಪ್ರಧಾನಮಂತ್ರಿಯ ಭದ್ರತೆಯನ್ನು ಭೇದಿಸುವ ಕುರಿತು ಫುಲ್ ಪ್ರೂಫ್ ಮಾಹಿತಿ ಇದೆ ಎಂದು ಹೇಳ್ಕೊಂಡಿದ್ದ. ಅಷ್ಟೇ ಅಲ್ಲದೆ ಪ್ರಧಾನಿ ಮೇಲೆ ದಾಳಿ ಮಾಡಲು ಈ ಮಾಹಿತಿಯನ್ನು ನೀಡ್ತಾನೆ, ಬದಲಾಗಿ ತನಗೆ ಹಣ ಕೊಡಬೇಕು ಅಂತ CIAಗೆ ಬೇಡಿಕೆ ಇಟ್ಟಿದ್ದ. ಆದರೆ ಭಾರತದ ಇಂಟೆಲಿಜೆನ್ಸ್ ಸಂಸ್ಥೆಗಳು ಎಷ್ಟೊಂದು ಚುರುಕಾಗಿವೆ ಅಂದರೆ, ಈತ ಭಾರತದ ಬಕ್ಸರ್ನಿಂದ ಸಂದೇಶ ಕಳುಹಿಸಿದ ತಕ್ಷಣ IB ಮತ್ತು ರಾನಾ ಸಿಗ್ನಲ್ ಇಂಟೆಲಿಜೆನ್ಸ್ ವಿಭಾಗಗಳು ಈತನ ಲ್ಯಾಪ್ಟಾಪ್ನ IP ಅಡ್ರೆಸ್ನ ಟ್ರೇಸ್ ಮಾಡಿ ಕಾರ್ಯಾಚರಣೆ ನಡೆಸಿ ಈತನನ್ನು ಬಂಧಿಸಿದ್ದಾರೆ. ಇಲ್ಲಿ ಪ್ರಶ್ನೆ ಏನೆಂದರೆ, ಅಮನ್ ಕುಮಾರ್ನಂತಹ ಒಬ್ಬ ಸಾಮಾನ್ಯ ಯುವಕನಿಗೆ ನಿಜಕ್ಕೂ ಪ್ರಧಾನಿ ಭದ್ರತೆ ಭೇದಿಸುವ ಸಾಮರ್ಥ್ಯ ಇರುತ್ತಾ? ಆತ ಈ ರೀತಿ ಮಾಡಲು ಕಾರಣವೇನು? ಇಂಟೆಲಿಜೆನ್ಸ್ ಅಥವಾ ಗುಪ್ತಚರ ಭಾಷೆಯಲ್ಲಿ ಈ ತರಹದ ಘಟನೆಗಳನ್ನು ಫ್ಲೈ ಪೇಪರ್ ಎಫೆಕ್ಟ್ ಅಂತಾರೆ. ಅಂದರೆ CIA-ನಂತಹ ಗುಪ್ತಚರ ಸಂಸ್ಥೆಗಳು ಬೇಕಂತಲೇ ಇಂತಹ ಪ್ಲಾಟ್ಫಾರ್ಮ್ಗಳನ್ನು ತಮ್ಮ ವೆಬ್ಸೈಟ್ಗಳಲ್ಲಿ ಸೃಷ್ಟಿಸ್ತವೆ. ಇದರಿಂದ ಪ್ರಪಂಚಾದ್ಯಂತ ಇರುವಂತಹ ಅಮನ್ ಕುಮಾರ್ನಂತಹ ಮಾನಸಿಕವಾಗಿ ಅಸ್ಥಿರವಾದ ಯುವಕರನ್ನ, ದುಡ್ಡಿನ ದುರಾಸೆ ಅಥವಾ ದುರುದ್ದೇಶವುಳ್ಳವರನ್ನ ಸುಲಭವಾಗಿ ಬಲೆಗೆ ಬೀಳಿಸಬಹುದು ಅಂತ. ಏಕೆಂದರೆ ಭಾರತದಲ್ಲಿ ನಿಜವಾಗಿಯೂ CIA ಯಾವುದಾದ್ರೂ ಏಜೆಂಟ್ ಇದ್ದರೆ ಆತ ಎಂದಿಗೂ ಈ ರೀತಿ ಓಪನ್ IP ಅಡ್ರೆಸ್ ಮೂಲಕ ಮೆಸೇಜ್ನ ಕಳಿಸ್ತಾ ಇರಲಿಲ್ಲ. ಇನ್ವೆಸ್ಟಿಗೇಷನ್ ನಡೆಸಿದಾಗ ಸ್ಪಷ್ಟವಾಗಿದ್ದೇನೆಂದರೆ, ಅಮನ್ ಕುಮಾರ್ ತಾನೊಬ್ಬ ಲೋನ್ ವೋಲ್ಫ್ ಡಿಜಿಟಲ್ ವಾರಿಯರ್ ಆಗಲು ಪ್ರಯತ್ನಿಸ್ತಿದ್ದ. ಇಂಟೆಲಿಜೆನ್ಸ್ ಭಾಷೆಯಲ್ಲಿ ಮೈಸ್ ಎಂಬ ಥಿಯರಿ ಇದೆ. ಅಂದರೆ ಮನಿ, ಹಣ, ಐಡಿಯಾಲಜಿ, ವಿಚಾರಧಾರೆ, ಕಾಂಪ್ರಮೈಸ್, ರಾಜಿಯಾಗಿರೋದು ಮತ್ತು ಹೀಗೋ ಅಹಂಕಾರ. ಈ ಕಾರಣಗಳಿಗಾಗಿ ಈ ರೀತಿಯಂತಹ ಕೆಲಸಗಳನ್ನ ಮಾಡಲಿಕ್ಕೆ ಇಂಥವರು ಒಪ್ಕೋತಾರೆ. ಈ ಕೇಸಲ್ಲಿ ಯಾವುದೇ ವಿಚಾರಧಾರೆ ಇರಲಿಲ್ಲ, ಬಟ್ ಕೇವಲ ಹಣದಾಸೆ ಮತ್ತು ಅಹಂಕಾರ ಕೆಲಸ ಮಾಡಿದೆ. ಇದೇ ವ್ಯಕ್ತಿ ಕೆಲವು ವರ್ಷಗಳ ಹಿಂದೆ ಕೋಲ್ಕತ್ತಾ ಏರ್ಪೋರ್ಟ್ನ ಬಾಂಬ್ನಿಂದ ಉಡಾಯಿಸ್ತೀನಿ ಅಂತ ಬೆದರಿಕೆ ಹಾಕಿದ್ದ. ಈತನ ಈ ಓಪನ್ ಕಮ್ಯುನಿಕೇಷನ್ ಆತ ಯಾವುದೇ ಟ್ರೈನಿಂಗ್ ಪಡೆದ ಏಜೆಂಟ್ ಅಲ್ಲ ಎಂಬುದನ್ನು ಸಾಬೀತುಪಡಿಸುತ್ತೆ. ಹಾಗಾದರೆ ಭಾರತದಲ್ಲಿ ಅಮೆರಿಕದ CIA ನಿಜವಾದ ಏಜೆಂಟ್ಗಳಿಲ್ವಾ ಎಂಬ ಪ್ರಶ್ನೆ ಬರೋದು ಸಹಜ. ಖಂಡಿತ ಇದ್ದಾರೆ. ಭಾರತದ ಸರ್ಕಾರಿ ಅಧಿಕಾರಿಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ, NGOಗಳಲ್ಲಿ, ಇಸ್ರೋದಂತಹ ಸೆನ್ಸಿಟಿವ್ ಸಂಸ್ಥೆಗಳಲ್ಲಿ ಮತ್ತು ಡಿಫೆನ್ಸ್ ವಲಯದಲ್ಲೂ ಅಮೆರಿಕದ ಏಜೆಂಟ್ಸ್ ಮೊದಲಿನಿಂದಲೂ ಇದ್ದಾರೆ, ಈಗಲೂ ಇದ್ದಾರೆ. ಆದರೆ ಭಾರತದ ಕೌಂಟರ್ ಇಂಟೆಲಿಜೆನ್ಸ್ ಇವರ ಮೇಲೆ ಸದಾ ಹದ್ದಿನ ಕಣ್ಣನ್ನು ಇಟ್ಟಿರುತ್ತೆ ಮತ್ತು ಇವರ ಆಕ್ಟಿವಿಟಿಗಳನ್ನು ಪದೇ ಪದೇ ವಿಫಲಗೊಳಿಸ್ತಾ ಇರುತ್ತೆ. ಸೆಕ್ಯುರಿಟಿ ದೃಷ್ಟಿಯಿಂದ ಈ ಎಲ್ಲ ವಿಚಾರಗಳು ನ್ಯೂಸ್ ಚಾನೆಲ್ ಅಥವಾ ನ್ಯೂಸ್ ಪೇಪರ್ಗಳಲ್ಲಿ ಬರೋದಿಲ್ಲ. ಈ ಅಮನ್ ಕುಮಾರ್ ಪ್ರಕರಣ ಒಂದು ಸಣ್ಣ ಮಟ್ಟದ ಡಿಜಿಟಲ್ ನ್ಯೂಸ್ ಸೆನ್ಸ್ ಆಗಿದ್ದರೂ ಆತನನ್ನು ತಕ್ಷಣವೇ ಬಂಧಿಸಿ ನ್ಯೂಟ್ರಲೈಸ್ ಮಾಡಿದ್ದು ಭಾರತೀಯ ಸೆಕ್ಯುರಿಟಿ ಏಜೆನ್ಸಿಗಳ ದೊಡ್ಡ ಸಾಧನೆ. ಬಟ್ ಈಗ ಸೆಕ್ಯುರಿಟಿ ಏಜೆನ್ಸಿಗಳ ಮುಂದಿರುವ ಅತಿ ದೊಡ್ಡ ಸವಾಲೇನೆಂದರೆ, ಈ ಯುವಕನ ಹಿಂದೆ ಯಾವುದಾದರೂ ಮೂರನೇ ದೇಶದ ಕೈವಾಡವಿದೆಯೇ, ಅಂದರೆ ಥರ್ಡ್ ಪಾರ್ಟಿ ಹ್ಯಾಂಡ್ಲರ್ಸ್ ಅಂತ ಪತ್ತೆ ಹಚ್ಚಬೇಕಾಗಿರೋದು. ಯಾಕೆಂದರೆ ಭಾರತದ ಫಾರಿನ್ ಸೆಕ್ರೆಟರಿ ವಿಕ್ರಮ್ ಮಿಸ್ರಿ ಅವರು ಅಮೆರಿಕದ ಪ್ರವಾಸದಲ್ಲಿರುವಾಗಲೇ ಸರಿಯಾಗಿ ಈ ಘಟನೆ ನಡೆದಿದೆ. ಇದೇ ಸಮಯದಲ್ಲಿ ಈ ರೀತಿಯ ಇಮೇಲ್ ಕಳಿಸುವಂತೆ ಈತನನ್ನು ಪ್ರವೋಕ್ ಮಾಡಿದ್ದು ಪಾಕಿಸ್ತಾನ ಅಥವಾ ಬೇರೆ ಯಾವುದಾದ್ರೂ ದೇಶವಿರಬಹುದು ಎಂಬ ಬಗ್ಗೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಪ್ರಪಂಚದ ಮುಂದೆ ತಾನೊಬ್ಬ ಪೀಸ್ ಮೇಕರ್ ಎಂದು ನಾಟಕವಾಡ್ತಾ ಇರೋ ಪಾಕಿಸ್ತಾನ್ ಇಂತಹ ಸಂದರ್ಭವನ್ನು ಬಳಸಿಕೊಂಡು ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ಹಾಳು ಮಾಡೋ ಪ್ರಯತ್ನ ಪಡುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇವತ್ತಿನ ಡಿಜಿಟಲ್ ಎರಾ ಅಂದರೆ ಈ ಡಿಜಿಟಲ್ ಯುಗದಲ್ಲಿ ಆನ್ಲೈನ್ನಲ್ಲಿ ಕುಳಿತು ದೇಶಗಳ ಪ್ರಭಾವಿ ನಾಯಕರಿಗೆ ಬೆದರಿಕೆ ಒಡ್ಡೋದು ಮತ್ತು ದೇಶದಲ್ಲಿ ಭಯದ ವಾತಾವರಣ ಸೃಷ್ಟಿಸೋದು ಎಷ್ಟು ಸುಲಭವಾಗಿದೆ ಎಂಬುದು ನಿಜಕ್ಕೂ ಆತಂಕಕಾರಿ ವಿಷಯ. ಇದಿಷ್ಟು
ಬಿಹಾರ್ನ ಯುವಕ ಪ್ರಧಾನಿ ನರೇಂದ್ರ ಮೋದಿ ಅವರ ಸೆಕ್ಯೂರಿಟಿನ ಬ್ರೀಚ್ ಮಾಡಿ ಅವ್ರನ್ನ ಕೊಲೆ ಮಾಡಬೇಕು ಅಂತ ಅಮೆರಿಕದ ಸಿಐಎಗೆ ಮೇಲ್ ಬರೆದಿದ್ದರ ಬಗ್ಗೆ ಇರುವಂತಹ ಇನ್ಫಾರ್ಮೇಶನ್. ಸೊ ಭಾರತದ ಇಂಟೆಲಿಜೆನ್ಸ್ ಬ್ಯೂರೋ ಮತ್ತು ರಾನ ಕಾರ್ಯದಕ್ಷತೆ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋದಲ್ಲಿ ಇರುವಂತಹ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮುಂದಿನ ವಿಡಿಯೋವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.